ಫಸ್ಟು ನಮ್ಮ ಕಾಲೇಜ್ಗೆ ಹೋಗಿ ಕಾಲೇಜ್ ಹೋದ್ಮೇಲೆ ಅಲ್ಲಿಂದ ಪ್ಲ್ಯಾನ್ ಮಾಡ್ತೀವಿ ಎಲ್ಲಿಗೆ ಹೋಗ್ಬೇಕಂತ. ಇದೇ ನೋಡಿ ನಮ್ಮ ಕಾಲೇಜು, ಆರ್ವಿಕ್ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಹಲೋ ಗೈಸ್, ಇವತ್ತು ನಾವು ಅಕ್ವೇರಿಯಮ್ಗೆ ಹೋಗ್ತಾ ಇದೀವಿ. ಇವ್ ನಮ್ಮ ಫ್ರೆಂಡ್ ನಾಗೇಶು, ನನ್ನ ಫ್ರೆಂಡ್ಸು. ನನ್ನ ಲಾಗ್ ನೋಡಿ ನಗ್ತಾವ್ರೆ. ಫಸ್ಟ್ ಲಾಗು ನಡೆಯುತ್ತೆ. ಇದೇ ನೋಡಿ ಅಕ್ವೇರಿಯಂ ಪ್ಯಾರಡೈಸ್. ಬಟ್ ನಾನು ವೆಜ್ ಪ್ಯಾರಡೈಸ್ ಕೇಳಿದೆ, ಇದು ಯಾವುದು ಅಕ್ವೇರಿಯಂ ಪ್ಯಾರಡೈಸ್? ನೋಡಿ ಇದೇ ಎಂಟ್ರೆನ್ಸು, ಹಿಂಗಿದೆ. ಕಾರಣಾಂತರಗಳಿಂದ ನಮ್ದು ಅಕ್ವೇರಿಯಂ ಪ್ಯಾರಡೈಸ್ ಕ್ಯಾನ್ಸಲ್ ಆಯಿತು. ಯಾಕೆ ಕ್ಯಾನ್ಸಲ್ ಆಯಿತು ಅಂತ ನಾವು ನಾಗೇಶ್ ಹತ್ರ ಯಾಕೋ ಕ್ಯಾನ್ಸಲ್ ಆಯಿತು ಯಾಕಂದ್ರೆ 400 ರೂಪಾಯಿ ಅಂತ ಹೇಳಿದ್ರು ಟಿಕೆಟ್ಗೆ, ಮತ್ತು ಮರ್ಮೇಡ್ ಶೋ ತೋರ್ಸಕ ಎಕ್ಸ್ಟ್ರಾ ಟಿಕೆಟ್ ಅಂತ ಹೇಳಿದ್ರು. ಸೊ ನಾವು ಇವಾಗ ಲುಲು ಮಾಲ್ ಬಂದಿದ್ದೀವಿ. ಲುಲು ಮಾಲ್ನಲ್ಲಿ ಫನ್ ವರ್ಲ್ಡ್ ಮಾಡಿದ್ದೀವಿ. ನೋಡಿ ಹೆಂಗಿದೆ. ಸೊ ಇವಾಗ ಎಲ್ಲಾನು ಆಟ ಆಡಕ್ಕೆ ಹೋಗ್ತೀವಿ. ಮತ್ತೆ ಯಾರಿದ್ದಾರೆ? ಓಕೆ, ಪ್ರೆಸೆಂಟಲ್ಲಿ ಲುಲು ಮಾಲಲ್ಲಿ ಇದ್ದೀವಿ. ಇವಾಗ ಯಾವ್ಯಾವ ಆ್ಯಕ್ಟಿವಿಟಿ ಆಡ್ತೀವಿ ಅಂತ ನೋಡ್ಕೊಳ್ಳೋಣ. ಕಲ್ಲಿದ ಕುಂತೀವಿ, ನೋಡೋಣ. ಇವ್ರು ಹಂಚ್ಕೊಂಡು ಅಲ್ಲೇ ನಿಂತವ್ರೆ, ಬರಲ್ವಂತೆ. ನಾವು ನೆಕ್ಸ್ಟ್ ಹೋಗಿದ್ದೆ ಹ್ಯಾಮರಿಂದ ಹೊಡೆಯೋದಕ್ಕೆ. ಫಸ್ಟ್ ನನ್ನ ಫ್ರೆಂಡ್ ನಾಗೇಶ್ ತೊಗೊಂಡ. ನಮಗೆ ಫಸ್ಟಿಗೆ ಹೆಂಗೆ ಸ್ಕ್ಯಾನ್ ಮಾಡೋಕಂತ ಗೊತ್ತಿರಲಿಲ್ಲ, ಬಟ್ ಹಂಗೆ ಸ್ಕ್ಯಾನ್ ಮಾಡಿ ಹೊಡೆದ. ಅವನು ಕಡಿಮೆನೇ ಫೋರ್ಸ್ ಹಾಕಿ ಹೊಡೆದ. ಟ್ರೈ ಮಾಡಿದ್ವಿ, ನೋಡೋಣ. ಇವಾಗ ನಮ್ಮ ಸೆಕೆಂಡ್ ಫ್ರೆಂಡ್ ಏನು ಮಾಡ್ತಾನಂತ ಜೀವನ. ಸೊ ಆಮೇಲೆ ನೀನು ಹೋಗಿ ನಾನು ಬಂದಿರ್ತೀವಿ. ಬಟ್ ಲಾಸ್ಟಲ್ಲಿ ನಾನೇ ಹೋದೆ. ನೋಡೋಣ ನನ್ನ ಫೋರ್ಸು ಏನಾಗಿರುತ್ತಂತ. ಒಳ್ಳೆ ಶಾರ್ಟೇ ಹೋಯಿತು, ಬಟ್ ನನ್ನನ್ನು ನಮ್ಮ ಫ್ರೆಂಡ್ ಒಬ್ಬ ಡಿಫೀಟ್ ಮಾಡ್ತಾನೆ. ಯಾರು ಅಂತ ಗೆಸ್ ಮಾಡಿ. ಇವನಿಂದನೂ ಆಗಲಿಲ್ಲ ಡಿಫೀಟ್ ಮಾಡೋಕ್ಕೆ. ಒಳ್ಳೆ ಮಜಾ ಬಂತು, ಬಟ್ ಅಲ್ಲಿ ಹೋದಾಗ ನಾವು ಯಾವ ಆಡ್ಬೇಕಂತ ಫೆಸ್ಟಿವಲ್ ಗೊತ್ತಿರಬೇಕು, ಅದೇ ಮೇನ್. ಇವನೇ ನೋಡಿ ನನ್ನನ್ನು ಸೋಲಿಸಿದ್ದು. ನೋಡೋಕ್ಕೆ ಗಟ್ಟಿಯಾಗಿದ್ರು, ತಾಕತ್ ಮಾತ್ರ ಸಕ್ಕತ್ತಾಗಿತ್ತು. ಇವನು ಕ್ಲೋಸ್ ಫ್ರೆಂಡ್ ಸಾದಿಕ್ ಅಂತ. ಬಟ್ ಇವನು ಸ್ಕೋರ್ ಮಾಡೋಕ್ಕಾಗಿಲ್ಲ. ನಾನು ಇವನ ಮೇಲೆ ಭಾಳ ನಂಬಿಕೆ ಇಟ್ಟಿದ್ದೆ. ಸೊ ಇವನು ಹೊಡಿತಾನೆ ನನಗಿಂತ ಜಾಸ್ತಿ ಅಂತ, ಬಟ್ ಹೊಡಿಲಿಲ್ಲ. ಇವನು ಲಾಸ್ಟ್ ದೀಪಕ್ ಅಂತ. ನಮ್ಮ ಮೇನ್ ಸ್ಪಾನ್ಸರೇ ಇವನು. ಆಫ್ಟರ್ ಲಾಂಗ್ ಟೈಮ್ ಇದು ಸ್ವೆಟ್ ಆಗಿದ್ದು. ಈ ಆ್ಯಕ್ಟಿವಿಟಿಯಲ್ಲಿ ಬಹಳ ಮಜಾ ಬಂತು. ಸೊ ಇದು ನಾನು ಮರೆಯೋಕ್ಕಾಗಲ್ಲ. ಬಟ್ ಇದರಲ್ಲಿ ನಾನು ವಿನ್ ಆಗಿದ್ದೆ. ಅಲ್ಲಿ ನನ್ನ ಹೆಸರು ಬರುತ್ತದೆ ರಾಹುಲ್ ಅಂತ. ಸೊ ಆಮೇಲೆ ಹೊರಗಡೆ ಬಂದ್ವಿ ಆಫ್ಟರ್ 4 hours. ಗೇಮ್ ಚೆನ್ನಾಗಿತ್ತು, ಆದರೆ ಟೆಕ್ನಿಕ್ ಯೂಸ್ ಮಾಡ್ದೆ. ಒಂದೇ ಕಡೆ ಬಾಡ್ 3 ಗೇಮ್ನ 4 ಸತಿ 10 ಸತಿ ಗುಡ್ ಸ್ಟ್ರಾಟಜಿ. ಥ್ಯಾಂಕ್ ಯು. ಇದು ನಮ್ಮ ಕಡೆಯಿಂದ ಬರ್ತದಲ್ಲೇ. ಸೊ ಲಾಸ್ಟಲ್ಲಿ ಊಟ ಮಾಡೋಕ್ಕೆ ದೇಸಿ ಮಸಾಲಕ್ಕೆ ಹೋಗಿದ್ವಿ. ಇದು ನನ್ನ ಫಸ್ಟ್ ವೀಡಿಯೋ ಆಗಿದ್ದರಿಂದ ಸ್ವಲ್ಪ ಗಡಿಬಿಡಿ ಆಯಿತು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ಚೆನ್ನಾಗಿ ಮಾಡ್ತೀನಿ ಅಂತ. ಥ್ಯಾಂಕ್ ಯು.